ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಧಾ ಮತ್ತು ಭೂಮಿಕಾ ಇಬ್ಬರೂ ಮಗುನ ಕರ್ಕೊಂಡು ಸ್ಕೂಲಿಂದ ಬರ್ತಾ ಇರ್ತಾರೆ. ಸ್ಕೂಲಿಂದ ಬರ್ತಾ ಇರುವಾಗ ಅಲ್ಲೇ ಗಾಡಿ ಕೆಟ್ಟೋಗ್ಬಿಟ್ಟು ಏನಾಯಿತು ಅಂತ ಡ್ರೈವರ್ನ ಕೇಳ್ತಾ ಇರ್ತಾರೆ. ಆವಾಗ ಸಾರಿ ಮೇಡಮ್, ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಒಂದು ನಿಮಿಷ ಚೆಕ್ ಮಾಡ್ತೀನಿ ಅಂತ ಆಚೆ ಹೋಗ್ಬಿಟ್ಟು ಡಿಕ್ಕಿ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಮೇಡಮ್ ಏನೂ ಗೊತ್ತಾಗ್ತಾ ಇಲ್ಲ, ನಾನು ಫೋನ್ ಮಾಡಿ ಬೇರೆ ಕಾರ್ನ ಕಳ್ಸೋದಕ್ಕೆ ಹೇಳ್ತೀನಿ ಅಂತ ಹೇಳ್ತಿರ್ತಾನೆ. ಆವಾಗ ಪರವಾಗಿಲ್ಲ, ನಾವು ಮನೆ ಇಲ್ಲೇ ಹತ್ರದಲ್ಲಿದೆಯಲ್ಲ, ನಾವು ನಡ್ಕೊಂಡೇ ಹೋಗ್ಬಿಡ್ತೀವಿ ಅಂತ ಹೇಳ್ತಿರ್ತಾರೆ. ಆವಾಗ ಬೇಡ ಮೇಡಮ್, ಸರ್ ಗೊತ್ತಾರೆ ನನಗೆ ಬೈತಾರೆ, ಬೇಡ ಮೇಡಮ್ ಅಂತ ಹೇಳ್ತಿರ್ತಾನೆ. ಅಯ್ಯೋ ನಿಮ್ಮ ಸರ್ಗೆ ನಾನೇನು ಹೇಳೋದಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಬ್ಬರು ನಡ್ಕೊಂಡು ಇನ್ನೇನು 2 ಹೆಜ್ಜೆ ಇಡಬೇಕು ಅಂತ ಇರೋಷ್ಟರಲ್ಲಿ ಆ ರೌಡಿಗಳು ಫೋನ್ ಮಾಡ್ತಾರೆ. ಜಯದೇವ್ಗೆ ಫೋನ್ ಮಾಡಿಬಿಟ್ಟು ಸರ್ ಇವ್ರದ್ದು ಗಾಡಿ ಕೆಟ್ಟೋಗ್ಬಿಟ್ಟಿದೆ, ಇವಾಗ ಅವರಿಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಿರ್ತಾನೆ. ಅಯ್ಯೋ, ನೀವು ಕಾರನ್ನ ಗುದ್ದಿದ್ರೆ ಬದುಕೋ ಚಾನ್ಸಸ್ಸು ಒಂದು 70 to 80% ಒಂದು 30-40% ಚಾನ್ಸಸ್ ಇತ್ತು. ಇವಾಗ ಡೈರೆಕ್ಟಾಗಿ ಸಿಕ್ಕಿದ್ದಾರೆ ಅಂದರೆ ಫ್ರೀ ಇಟ್ಟು ಒಂದೇ ಸತಿಗೆ ಸ್ಪಾಟ್ ಔಟ್ ಆಗಿಬಿಡ್ತಾರೆ. ಒಂದೇ ಸತಿಗೆ ಟಕ ಅಂತ ಹೋಗಿ ಗುದ್ದುಬಿಡು ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಸರ್, 3 ಜನ ಹೋಗ್ತಿದ್ದಾರೆ, ಇಬ್ಬರು ದೊಡ್ಡವರು ಮತ್ತು ಒಂದು ಮಗು ಇದೆ ಅಂತ ಹೇಳ್ತಿರ್ತಾನೆ. 3 ಜನಕ್ಕೂ ಸರಿಯಾಗಿ ಹೊಡೆದ ತಕ್ಷಣ ಪ್ರಾಣ ಅಲ್ಲೇ ಹೊಂಟೋಗ್ಬಿಡ್ಬೇಕು, ಆ ಥರ ಗುದ್ದಿರಿ ಅಂತ ಹೇಳ್ತಿರ್ತಾನೆ. ಅವರು ಬಂದರು, ಈಗ 3 ಜನನೂ ಸಾಯಿಸ್ಬಿಡು ಅಂತ ಹೇಳಿದ್ದಾರೆ, ಜಾಸ್ತಿ ದುಡ್ಡು ಬೇರೆ ಕೊಡ್ತಾರಂತೆ, ಹೋಗಿ ಗುದ್ಬಿಡೋಣ ಅಂತ ಹೇಳಿ ಫಾಸ್ಟಾಗಿ ಬರ್ತಾ ಇರ್ತಾರೆ. ಆವಾಗ ಇಮ್ಮಿಡಿಯೇಟ್ಲಿ ಇನ್ನೊಂದು ಕಾರ್ ಓವರ್ಟೇಕ್ ಮಾಡ್ತಾನೆ. ಇನ್ನೊಂದು ಕಾರ್ ಓವರ್ಟೇಕ್ ಮಾಡಿಬಿಟ್ಟು ಅವ್ರ ಕಾರ್ ಅಪೋಸಿಟಲ್ಲಿ ಬಂದು ಪಾರ್ಕ್ ಮಾಡ್ತಾನೆ. ಯಾವನವನು ನಾವು ಅಲ್ಲಿ ಹೋಗಿ ಗುದ್ದಿಯೋಣ ಅಂದರೆ ಬಂದ್ಬಿಟ್ಟು ಅಡ್ಡ ಹಾಕ್ಬಿಟ್ನಲ್ಲೋ ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಅವನು ಕಾರಿಂದ ಇಳಿದು ಬರ್ತಾನೆ. ಯಾರ್ರಿ ನೀವು ಅಂತ ಭೂಮಿಕಾ ಕೇಳ್ತಾ ಇರ್ತಾಳೆ. ಮೇಡಮ್, ನಾನು ಸ್ವಲ್ಪ ಬಡವರು ಮೇಡಮ್, ನಮಗೊಂಚೂರು ಸಹಾಯ ಮಾಡಿ ಮೇಡಮ್, ನೀವು ಸಹಾಯ ಮಾಡಿದ್ರೆ ನಾವು ಒಂದು ಸ್ವಲ್ಪ ಬಿರಿಯಾನಿ ತಿನ್ಕೊತೀವಿ, ನಿಮ್ಮಂಥವ್ರು ದೊಡ್ಡವರು ನಮ್ಮ ಗಾಡಿಗಳಲ್ಲಿ ಬಂದರೆ ನಮಗೂ ಒಂದು ಸ್ವಲ್ಪ ಯಾವ್ದಾರ ಒಂಚೂರು ಇನ್ಕಮ್ ಸಿಗುತ್ತೆ ಮೇಡಮ್, ದಯವಿಟ್ಟು ಸಹಾಯ ಮಾಡಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಸುಧಾ ಹೇಳ್ತಾಳೆ, ನೀವು ಕಾರ್ನ ಒಳ್ಳೆ ರಾಕೆಟ್ ಓಡಿಸ್ಕೊಂಡು ಬಂದಂಗೆ ಬರ್ತೀರಾ, ಯಪ್ಪ ನಿಮ್ಮ ಕಾರಲ್ಲಂತೂ ಬೇಡ, ನಾವು ನಡ್ಕೊಂಡೇ ಹೋಗ್ತೀವಿ ಅಂತ ಹೇಳ್ತಿರ್ತಾಳೆ. ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್, ಯಾಕೆಂದರೆ ನೀವು ಜಸ್ಟ್ ಇಲ್ಲಿ ಮಿಸ್ ಆಗಿಬಿಡ್ತೀರಾ ಅಂತ ನಾನು ಸ್ವಲ್ಪ ಫಾಸ್ಟಾಗಿ ಬಂದೆ ಅಷ್ಟೇ ಮೇಡಮ್. ನೋಡಿ ನನ್ನ ಹತ್ರ DL ಇದೆ, RC ಎಲ್ಲನೂ ಇದೆ ಮೇಡಮ್, ನನಗೆ ಒಳ್ಳೆ ಡ್ರೈವರ್ ಮೇಡಮ್ ನಾನು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅದಕ್ಕೆ ಬೇಡ, ಅದಕ್ಕೆ ಅವ್ನು ನೋಡಿದ್ರೆ ಪೊರ್ಕಿ ಥರ ಇದ್ದಾನೆ, ಅವ್ನ ಜೊತೆ ಹೋಗೋದು ಬೇಡ ಅಂತ ಸುಧಾ ಹೇಳ್ತಾ ಇರ್ತಾಳೆ. ಆವಾಗ ಭೂಮಿಕಾ ಅವ್ರು DLನೆಲ್ಲ ನೋಡ್ಬಿಟ್ಟು ಪರವಾಗಿಲ್ಲ, ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಹೋಗೋಣ ಬಾ ಅಂತ ಹೇಳ್ತಾಳೆ. ಆವಾಗ ಅವರು ಹೋಗಿ ಗಾಡೀಲಿ ಕೂತ್ಕೊತಾರೆ. ಗಾಡೀಲಿ ಕೂತ್ಕೊಂಡಾದ್ಮೇಲೆ ಒಂದಷ್ಟು ದೂರ ಹೋಗ್ತಿದ್ದಂಗೆ, ಮೇಡಮ್ ಏನಾದರೂ ಮಾತಾಡಿ ಮೇಡಮ್, ನೀವೇನು ಮಾತಾಡಿಲ್ಲ ಅಂದರೆ ನಾನೇ ಮಾತಾಡ್ತೀನಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಮಾತಾಡ್ಸ್ಕೊಂಡು ತಲೆ ತಿಂದ್ಕೊಂಡೇ ಗಾಡೀಲಿ ಬರ್ತಾ ಇರ್ತಾರೆ. ಆವಾಗ ಅಯ್ಯೋ ಏನೋ ಮಾಡೋದು, ಅಣ್ಣ ನೋಡಿದ್ರೆ ಅವ್ರನ್ನ ಗುದ್ದುಬಿಡು ಅಂತ ಹೇಳಿದ್ರು, ಯಾವನೋ ಬಂದ್ಬಿಟ್ಟು ಕಾರಲ್ಲಿ ಕುಣಿಸ್ಕೊಂಡು ಹೊಂಟೋದ್ನಲ್ಲೋ, ಇವಾಗ ಮಿಸ್ ಆಯಿತು ಅಂದ್ರೂ ಅಣ್ಣ ಬೈತಾರೆ, ಏನೋ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಇವರು ನೀಟಾಗಿ ಮನೆ ಹತ್ರ ಕರ್ಕೊಬಂದು ಡ್ರಾಪ್ ಮಾಡ್ತಾನೆ. ಆವಾಗ ಭೂಮಿಕಾ ಹೇಳ್ತಾ ಇರ್ತಾಳೆ, ನೋಡಿದ್ರೆ ಇವ್ರು ಎಷ್ಟು ಒಳ್ಳೆಯವರು, ಆದರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಇವ್ರ ಹೆಂಡತಿ ಏನಾದರೂ ತಪ್ಪು ಮಾಡಿದ್ರೆ ಅವರೇ ಸುಮ್ಮನಾಗ್ಬಿಡ್ತಾರೆ, ಯಾಕಂದರೆ ಇವ್ರ ಮಾತಲ್ಲೇ ಅವ್ರನ್ನ ಕೊಂದಾಕ್ಬಿಟ್ಟಿರ್ತಾರೆ ಅಂತ ಭೂಮಿಕಾ ಹೇಳ್ತಾ ಇರ್ತಾಳೆ. ಆವಾಗ ಸುಧಾ ನಗ್ತಾ ಇರ್ತಾಳೆ. ಭೂಮಿಕಾ ಎಷ್ಟು ಕೊಡಬೇಕು ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ಇವಾಗ ತಾನೇ ಬಂದೆ ಅಲ್ವಾ ಮೇಡಮ್, ಎಷ್ಟೋ ಕೊಡಿ ಮೇಡಮ್, ಒಂದು 100 ರೂಪಾಯಿ ಮಾಡಿ ಮೇಡಮ್ ಸಾಕು ಅಂತ ಹೇಳ್ತಾ ಇರ್ತಾನೆ. ಆವಾಗ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಅಯ್ಯೋ ನಿಮ್ಮದು ಸರ್ವರ್ ಡೌನ್ ಇದೆ, ನಿಮ್ಮದು ಅಕೌಂಟು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಈ ಪೇಮೆಂಟ್ ಕರೆಕ್ಟಾಗಿ ಆಗ್ತಾಯಿಲ್ಲ ಅಂದರೆ ಆ ಸರ್ವರು ಅದು ಇದು ಎಲ್ಲ ಯಾಕೆ ಮೇಡಮ್, ಇವ್ರುಗಳಿಗೆ ಯಾಕೆ ಬೇಕು ಇವೆಲ್ಲ ಅಂತ ಹೇಳ್ತಾ ಇರ್ತಾನೆ. ಹೋಗ್ಲಿ ಬಿಡಿ, ನಾನು ಮನೆ ಒಳಗಡೆ ಹೋಗಿ ಕ್ಯಾಶ್ ತೊಗೊಂಬರ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಅದಕ್ಕೆ ನನ್ನ ಹತ್ರನೇ ಕ್ಯಾಶ್ ಇದೆ, ನಾನೇ ಕೊಡ್ತೀನಿ ರೀ ಅಂತ ಹೇಳ್ತಿರ್ತಾಳೆ ಸುಧಾ. ಆಯಿತು ಅಂತ ಹೇಳ್ಬಿಟ್ಟು ಅವಳು ಕ್ಯಾಶ್ ಕೊಡ್ತಾಳೆ. ಅಂಕಲ್ ನೀವು ಹಂಗೆ ಹೋಗ್ತಾ ಇದ್ದೀರಾ, ಬಂದು ಮನೇಲಿ ಕಾಫಿ ಕೊಡ್ಕೊಂಡು ಹೋಗಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅಂತ ಮುತ್ತನಂತ ಮಾತು ಹೇಳ್ದವ ಅಂತ ಹೇಳ್ಬಿಟ್ಟು ಅವನು ಒಳಗಡೆಗೆ ಬರ್ತಾನೆ. ಒಳಗಡೆ ಬಂದಾದ್ಮೇಲೆ ಇಷ್ಟು ದೊಡ್ಡದಾಗಿದೆ ಮನೆ ಅಂತ ನೋಡ್ತಾ ಇರ್ತಾನೆ. ಅವಾಗ ಮನೆಯನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅಲ್ಲೇ ಸೋಫಾದಲ್ಲಿ ಕೂತ್ಕೊಳ್ಳಿ ಅಂತ ಕೊಂಡಿಸ್ಬಿಟ್ಟು ಒಳಗಡೆಗೆ ಹೋಗ್ತಾರೆ. ಕಾಫಿ ಮಾಡ್ಕೊ ಬಂದು ಕೊಡ್ತಾಳೆ. ಅವಾಗ ಅವನು ಕಾಫಿ ಕುಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಭೂಮಿಕಾ ಬರ್ತಾಳೆ. ಮೇಡಮ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾನೆ. ಅವಾಗ ಏನು ಹೇಳಿ ವಿಷಯ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಮೇಡಮ್ ಇಲ್ಲಲ್ಲ, ನಾನು ಸ್ವಲ್ಪ ಆಚೆ ಮಾತಾಡಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಭೂಮಿಕಾ ಅವನ್ನ ಕರ್ಕೊಂಡು ಆಚೆ ಕಡೆಗೆ ಬರ್ತಾಳೆ. ನೀವು ಏನು ಮಾತಾಡಬೇಕಾಗಿತ್ತು ಅಂತ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮೇಡಮ್ ನೀವು ಸ್ವಲ್ಪ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾನೆ. ನೀವು ಏನು ಹೇಳೋದಕ್ಕೆ ಬರ್ತಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ ಅಂತ ನಗ್ತಾ ಇರ್ತಾಳೆ. ಆವಾಗ ಮೇಡಮ್ ನಾನು ಕಾಫಿ ಕುಡಿತಾ ಹಿಂಗೆ ಒಂದು ಕಡೆ ಗಾಡಿ ನಿಲ್ಸಿದ್ನ, ಅವಾಗ ಒಬ್ಬರು ರೌಡಿಗಳು ಹೇಳ್ತಾ ಇದ್ರು ಮೇಡಮ್, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇಬ್ಬರು
ಹೆಂಗಸರುಗಳು ಒಂದು ಮಗು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ, ಅವ್ರಿಗೆ ನೀವು ಆಕ್ಸಿಡೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಬಿಟ್ಟು ನಾನು ನಿಮಗೆ ಸೇವ್ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಇಲ್ಲಿಗೆ ಗಾಡೀಲಿ ಬಂದೆ ಮೇಡಮ್, ಇಲ್ಲಾಂದರೆ ನಾನು ಅಲ್ಲಿಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಭೂಮಿಕಂಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಅದು ಮೇಡಮ್ ಅದು ಯಾರೋ ಪರ್ಕಿಗಳು ಅಲ್ಲಿ ಫೋನಲ್ಲಿ ಮಾತಾಡಿಕೊಂಡು ನಿಮ್ಮನ್ನ ಮುಗಿಸ್ಬಿಡಿ ಅಂತ ಅವ್ರು ಯಾರೋ ಫೋನಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಅಣ್ಣ ಹೇಳ್ಬಿಟ್ಟಿದ್ದಾರೆ ಇವಾಗ ಅವ್ರನ್ನ ಕಾರಲ್ಲಿ ಗುದಿಬೇಕಂತೆ ಅಂತ ಎಲ್ಲ ಮಾತಾಡ್ಕೊತಾ ಇದ್ರು ಮೇಡಮ್. ಅದಕ್ಕೆ ನಾನು ಅವ್ರಿಗಿಂತ ಮುಂಚೆ ಬಂದು ನಿಮ್ಮನ್ನ ಪಿಕ್ ಮಾಡಿಕೊಂಡು ಕರ್ಕೊಬಂದೆ ಮೇಡಮ್. ಇಲ್ಲಾಂದರೆ ನಾನೇನಕ್ಕೆ ಬರ್ತಾ ಇದ್ದೆ, ನೀವು ಪಾಡಿಗೆ ನೀವು ಹೋಗ್ತಾ ಇದ್ರಿ, ನಾನೇನಕ್ಕೆ ಬಂದು ನಿಮ್ಮನ್ನ ಗಾಡೀಲಿ ಕೂತ್ಕೊಳ್ಳಿ ಮೇಡಮ್ ಅಂತ ಏನಕ್ಕೆ ಕೇಳ್ಕೊತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಭೂಮಿಕಂಗೆ ಶಾಕ್ ಆಗುತ್ತೆ. ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ನಮಗೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಇಲ್ಲ ಮೇಡಮ್, ನಾವು ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಆವಾಗ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಮೇಡಮ್. ನೀವು ಒಂದು ಹೆಣ್ಣಿಂಗ್ಸು ಕಷ್ಟದಲ್ಲಿದ್ದಾರೆ ಅಂದರೆ ನಾವು ಏನು ಸಹಾಯ ಮಾಡದೆ ಹೋದರೆ ಅದು ನಮ್ಮ ಗಂಡು ಜಾತಿಗೆ ಅವಮಾನ ಅಲ್ವಾ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಸಹಾಯ ಮಾಡಿದ್ನ ನೋಡಿ ಅವ್ನಿಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡೋದಕ್ಕೆ ಹೋಗ್ತಾಳೆ ಭೂಮಿಕಾ. ಆವಾಗ ಬೇಡ ಮೇಡಮ್, ಒಬ್ಬ ಮನುಷ್ಯಂಗೆ ಕಷ್ಟದಲ್ಲಿದ್ದಾಗ ಅಷ್ಟು ಸಹಾಯ ಮಾಡಿಲ್ಲ ಅಂದರೆ ಅದನ್ನು ಮನುಷ್ಯತ್ವ ಅಂತಾರೆ ಮೇಡಮ್. ಸರಿ ಮೇಡಮ್, ನಾನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಡ್ರೈವರ್ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆದರೆ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾಳೆ ಯಾರು ಈ ಥರ ಮಾಡಿರ್ಬೋದು ಅಂತ. ಶಕುಂತಲಾ ಮತ್ತು ಅವ್ರ ಅಣ್ಣ ಇಬ್ಬರನ್ನು ಮಾತಾಡ್ತಾ ಇರ್ತಾರೆ. ಶಕುಂತಲಾ ಒಂದು ಹಾಲಲ್ಲಿ ಪೌಡರ್ ಮಿಕ್ಸ್ ಮಾಡ್ತಾ ಇರ್ತಾಳೆ. ಸಿಸ್ಟರ್ ಇದೇನು ಮಿಕ್ಸ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇದು ನಾನೇ ತಗೊಬಂದಿರೋ ಔಷಧಿ ಅಣ್ಣ, ಇದನ್ನ ಕರೆಕ್ಟಾಗಿ ಕುಡಿದ್ಬಿಟ್ರೆ ಅವಳು ಹೊಟ್ಟೆಲಿರೋ ಮಗು ಅಷ್ಟೇನೆ ಅಂತ ಹೇಳ್ತಾ ಇರ್ತಾಳೆ. ಲಾಸ್ಟ್ ಟೈಮ್ ಮಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಗಲೇ ನೀನು ಏನೋ ಕುಡಿಸೋದಕ್ಕೆ ಪ್ಲ್ಯಾನ್ ಮಾಡಿದಾಗ ಅವಳು ಹೆಂಗೆ ಹೋರಾಟ ನಡೆಸಿದ್ಲು, ಯಾರು ಊಟ ಗೀಟ ಏನೂ ಕೊಡಬಾರ್ದು ನನ್ನ ಪರ್ಮಿಷನ್ ಇಲ್ದೇನೆ ಅಂತ ರೂಲ್ಸ್ ಬೇರೆ ಮಾಡಿದ್ಲು. ಇವಾಗ ನೀನು ಇದನ್ನ ಕೊಟ್ಟರೆ ಅವಳು ಕೊಟ್ಬಿಡ್ತಾಳ, ಅವಳಿಗೆ ಸಿಕ್ಸ್ತ್ ಸೆನ್ಸು ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಸಿಸ್ಟರ್ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ಅಣ್ಣ, ಅವಳಿಗೆ ಎನರ್ಜಿ ಡ್ರಿಂಕ್ ಅಂತ ಏನೋ ಕೊಡಿಸಿದಾರಲ್ಲ ಅದನ್ನು ಕುಡಿಯೋದಕ್ಕೆ ಬರ್ತಾಳೆ ಅವಳು, ಅದರಲ್ಲೆಲ್ಲ ಅವಳು ಡೌಟ್ ಬರೋದಿಲ್ಲ. ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಯಾವ ಟೇಸ್ಟು ಚೇಂಜ್ ಆಗಲ್ಲ, ಅವಳಿಗೆ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫುಲ್ ಮಿಕ್ಸ್ ಮಾಡ್ತಾ ಇರ್ತಾಳೆ. ಸಿಸ್ಟರ್ ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ನೀನು ಹಿಂದೆ ನಿಂತ್ಕೊಂಡು ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಸಿಸ್ಟರ್ ಅಂತ ಅವ್ರ ಅಣ್ಣ ಹೇಳ್ತಾ ಇರ್ತಾನೆ. ಇದರಿಂದ ಅವಳು ಹೆಂಗೆ ಆಚೆ ಬರ್ತಾಳೆ ಅಂತ ನಾನು ನೋಡ್ಬಿಡ್ತೀನಿ ಅಂತ ಶಕುಂತಲಾ ಹೇಳ್ತಾ ಇರ್ತಾಳೆ. ಯೋಚನೆ ಮಾಡ್ತಾ ಇರ್ತಾಳೆ, ಇವತ್ತು ಡ್ರೈವರ್ ಹೇಳಿದ ವಿಷಯನ ನಾನು ಗೌತಮ್ ಅವ್ರಿಗೆ ಹೇಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಗೌತಮ್ಗೆ ಡ್ರೈವರ್ ಹೇಳಿದ ವಿಷಯನ ಹೇಳಿದ್ರೆ ಅವ್ರು ನನಗೆ ಬೈತಾರೆ, ಏನಕ್ಕೆ ನೀವು ಮನೇಲಿರೋ ಗಾಡಿನ ಬಿಟ್ಬಿಟ್ಟು ಬೇರೆಯವ್ರ ಜೊತೆಗೆ ಹೋದ್ರಿ, ನೀವು ಫಸ್ಟ್ ಆಫ್ ಆಲ್ ಆಚೆ ಕಡೆ ಹೋಗಿದ್ದೆ ತಪ್ಪು ಅಂತ ನನಗೆ ಬೈತಾರೆ, ಅದಕ್ಕೆ ಆ ವಿಷಯನ ಹೇಳ ಬೇಡವಾ ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಈಗ ಭೂಮಿಕಾ ಡ್ರೈವರ್ ಹೇಳಿದ ವಿಷಯನ ಗೌತಮ್ಗೆ ಹೇಳ್ತಾಳೆ. ಒಂಥರ ವಿಷ ಮಿಕ್ಸ್ ಮಾಡಿರೋ ಹಾಲನ್ನ ಇವಾಗ ಭೂಮಿಕಾ ಏನಾದರೂ ಕುಡಿದ್ಬಿಟ್ಟು ಅವಳು ಹೊಟ್ಟೆಲಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಜಯದೇವು, ಶಕುಂತಲಾ ಎಲ್ಲ ಎಷ್ಟು ಕೆಟ್ಟ ಜನಗಳಂದರೆ ಭೂಮಿಕಾ ಮತ್ತು ಗೌತಮ್ ಒಂಚೂರು ನೆಮ್ಮದಿಯಾಗಿರಬಾರ್ದು ಅಂದ್ಬಿಟ್ಟು ಏನೇನೆಲ್ಲ ಮಾಡ್ತಾ ಇರ್ತಾರೆ. ಭೂಮಿಕನ್ನ ಸಾಯಿಸೋದಕ್ಕೆ ಅಂತಲೇ ಪ್ರಯತ್ನ ಪಡ್ತಾರೆ. ಅದರಿಂದ ಅವಳು ಹೊಟ್ಟೆಯಲ್ಲಿ ಪುಟ್ಟು ಮಗು ಬೆಳೀತಾ ಇದೆ ಅನ್ನೋ ಒಂದು ಕಾಳಜಿನೂ ಇರೋದಿಲ್ಲ ಅಂತ ರಣರಾಕ್ಷಸರು ಇವರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.